ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಮೂಡಿಬಂದಿರುವ ಮಲೆನಾಡಿನ ಸಾಮಾಜಿಕ ಜೀವನದ ಚಿತ್ರಣ ಹಾಗೂ ಆಚರಣೆಗಳು. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯು ಕೇವಲ ಒಂದು ಕಥೆಯಲ್ಲ, ಅದು 19ನೇ ಶತಮಾನದ ಅಂತ್ಯಭಾಗದ ಮಲೆನಾಡಿನ ಜೀವಂತ ದರ್ಶನ. ಮಲೆನಾಡಿನ ವೈವಿಧ್ಯಮಯ ಪ್ರಕೃತಿಯ ಮಡಲಿನಲ್ಲಿ ಅರಳುವ ಈ ಕಾದಂಬರಿ ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆ, ಜಾತಿ ಪದ್ಧತಿ, ಮೂಢನಂಬಿಕೆಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಹಿಡಿದಿಟ್ಟಿದೆ. ಕಾದಂಬರಿಯಲ್ಲಿ ಮೂಡಿಬಂದಿರುವ ಮಲೆನಾಡಿನ ಸಾಮಾಜಿಕ ಜೀವನ ಮತ್ತು ಆಚರಣೆಗಳ ಸಮಗ್ರ ಚಿತ್ರಣ ಇಲ್ಲಿದೆ. 1. ಸಾಮಾಜಿಕ ಜೀವನದ ಚಿತ್ರಣ. ಜಾತೀಯತೆ ಮತ್ತು ಶ್ರೇಣೀಕೃತ ಸಮಾಜ. ಅಂದಿನ ಮಲೆನಾಡಿನ ಸಮಾಜವು ಕಟ್ಟುನಿಟ್ಟಾದ ಜಾತಿ ಪದ್ಧತಿಯಿಂದ ಕೂಡಿತ್ತು. ಹೆಗ್ಗಡೆಗಳು, ಗೌಡರು, ಭಟ್ಟರು, ಬ್ರಾಹ್ಮಣರು ಸಾಮಾಜಿಕ ಶ್ರೇಣಿಯ ಮೇಲ್ಭಾಗದಲ್ಲಿದ್ದರೆ, ಕುರುಬರು, ಮಡಿವಾಳರು ಹಾಗೂ ಹಾಲಕ್ಕಿಗೌಡರು ಮಧ್ಯಮ ಸ್ತರದಲ್ಲಿದ್ದರು. ಇನ್ನು ಹೊಲೆಯರು ಮತ್ತು ಮಾದಿಗರು ಸಮಾಜದ ಕೆಳಸ್ತರದಲ್ಲಿದ್ದು ತೀವ್ರ ಅಸ್ಪೃಶ್ಯತೆಯನ್ನು ಎದುರಿಸುತ್ತಿದ್ದರು. ಮೇಲ್ವರ್ಗದ ಪ್ರಭುತ್ವ, ಗುತ್ತಿ, ಪೀಂಚಲು ಅವರಂತಹ ಪಾತ್ರಗಳ ಮೂಲಕ ಅಂದಿನ ಜೀತ ಪದ್ಧತಿ ಮತ್ತು ಕೆಳವರ್ಗದವರ ಮೇಲಾಗುತ್ತಿದ್ದ ಶೋಷಣೆಯನ್ನು ಕುವೆಂಪು ತೋರ್ಪಡಿಸಿದ್ದಾರೆ. ಅಸ್ಪೃಶ್ಯತೆಯ ಕ್ರೌರ್ಯ, ಕೆಳವರ್ಗದವರು ಮೇಲ್ವರ್ಗದವರ ಮನೆಗೆ ಬರುವಾಗ ಪಾಲಿಸಬೇಕಾದ ನಿಯಮಗಳು, ಮುಟ್ಟಿದರೆ ಮೈಲಿಗೆಯಾಗುವ ಕಲ್ಪನೆಗಳು ಸಮಾಜದ ಕಹಿ ವಾಸ್ತವವನ್ನು ಬಿಂಬಿಸುತ್ತವೆ. ಕೌಟುಂಬಿಕ ಮತ್ತು ಆರ್ಥಿಕ ಜೀವನ. ಮಲೆನಾಡಿನ ಆರ್ಥಿಕತೆ ಸಂಪೂರ್ಣವಾಗಿ ಕೃಷಿ, ಮುಖ್ಯವಾಗಿ ಅಡಿಕೆ ತೋಟ ಮತ್ತು ಭತ್ತದ ಗದ್ದೆ ಹಾಗೂ ಕಾಡಿನ ಉತ್ಪನ್ನಗಳ ಮೇಲೆ ಆಧಾರಿತವಾಗಿತ್ತು. ದೊಡ್ಡ ಜಮೀನ್ದಾರರಾದ ಹೆಗ್ಗಡೆಗಳ ಮನೆತನದ ವೈಭೋಗ, ಅವರ ಅಹಂಕಾರ ಮತ್ತು ಆಂತರಿಕ ಕಲಹಗಳು ಇಲ್ಲಿ ಅನಾವರಣಗೊಂಡಿವೆ. ಹೆಣ್ಣುಮಕ್ಕಳ ಸ್ಥಿತಿ ಅಷ್ಟೇನೂ ಉತ್ತಮವಾಗಿರಲಿಲ್ಲ. ಮದುವೆ, ಸಂಸಾರದ ನಿರ್ಧಾರಗಳಲ್ಲಿ ಪುರುಷಪ್ರಧಾನ ವ್ಯವಸ್ಥೆಯೇ ಮೇಲುಗೈ ಸಾಧಿಸಿತ್ತು. ಧಾರ್ಮಿಕ ಪರಿವರ್ತನೆ ಮತ್ತು ಹೊರಗಿನ ಪ್ರಭಾವ. ಮಿಷನರಿಗಳ ಆಗಮನದೊಂದಿಗೆ ಕೆಳವರ್ಗದ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗುವ ಪ್ರಕ್ರಿಯೆಯು ಕಾದಂಬರಿಯಲ್ಲಿ ದಾಖಲಾಗಿದೆ. ಜಾತಿ ಪದ್ಧತಿಯ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಮತ್ತು ಸಾಮಾಜಿಕ ಗೌರವಕ್ಕಾಗಿ ಧರ್ಮ ಬದಲಾಯಿಸಲು ಮುಂದಾಗುವ ಚಿತ್ರಣ ಇಲ್ಲಿದೆ. 2. ಮಲೆನಾಡಿನ ವಿಶಿಷ್ಟ ಆಚರಣೆಗಳು ಮತ್ತು ನಂಬಿಕೆಗಳು. ಮಲೆನಾಡಿಗರ ಜೀವನವು ಪ್ರಕೃತಿ ಮತ್ತು ದೈವಿಕ ನಂಬಿಕೆಗಳೊಂದಿಗೆ ನಿಕಟವಾಗಿ ಹೆಣೆದುಕೊಂಡಿದೆ. ಕಾದಂಬರಿಯಲ್ಲಿ ಬರುವ ಕೆಲವು ಪ್ರಮುಖ ಆಚರಣೆಗಳೆಂದರೆ ದೈವಾರಾಧನೆ ಮತ್ತು ಭೂತಾರಾಧನೆ. ಮಲೆನಾಡಿನ ಜನರಿಗೆ ವೈದಿಕ ದೇವರುಗಳಿಗಿಂತ ಸ್ಥಳೀಯ ದೈವಗಳ ಮೇಲೆಯೇ ಭಕ್ತಿ ಮತ್ತು ಹೆದರಿಕೆ ಹೆಚ್ಚು. ಗುಟ್ಟಮ್ಮ ಮತ್ತು ಚೌಡಿ ಆರಾಧನೆ. ಕಷ್ಟ ಬಂದಾಗ, ಕಾಯಿಲೆ ಬಂದಾಗ ದೈವಗಳಿಗೆ ಹರಕೆ ಹೊರುವುದು, ಕೋಲ ಕೊಡುವುದು ಸಾಮಾನ್ಯ ಆಚರಣೆಯಾಗಿತ್ತು. ಅಂಜಿಕೆ ಮತ್ತು ನಂಬಿಕೆ. ಪ್ರಕೃತಿಯ ಏರುಪೇರುಗಳನ್ನು, ಸಾವು ನೋವುಗಳನ್ನು ದೈವದ ಕೋಪವೆಂದೇ ಭಾವಿಸಲಾಗುತ್ತಿತ್ತು. ಮದುವೆ ಸಂಪ್ರದಾಯಗಳು. ಕಾದಂಬರಿಯ ಶೀರ್ಷಿಕೆಯೇ ಸೂಚಿಸುವಂತೆ ಮದುವೆ ಇಲ್ಲಿನ ಕೇಂದ್ರ ಆಚರಣೆಗಳಲ್ಲಿ ಒಂದು. ಹೆಗ್ಗಡೆ ಮನೆತನದ ಮದುವೆಗಳ ಸಡಗರ, ಧಾರೆ ಎರೆಯುವ ಶಾಸ್ತ್ರಗಳು, ಮದುವೆಯ ಹೆಣ್ಣನ್ನು ನೋಡುವ ಪದ್ಧತಿಗಳನ್ನು ಕುವೆಂಪು ವಿವರವಾಗಿ ಬಣ್ಣಿಸಿದ್ದಾರೆ. ಅದೇ ಸಮಯದಲ್ಲಿ ಬಡವರ ಅಥವಾ ಕೆಳವರ್ಗದವರ ಮದುವೆಯ ಸರಳತೆ ಮತ್ತು ಅಲ್ಲಿನ ಆಚರಣೆಗಳ ವ್ಯತ್ಯಾಸವನ್ನು ಕಾಣಬಹುದು. ಹಬ್ಬ ಹರಿದಿನಗಳು ಮತ್ತು ಬೇಟೆ. ಯುಗಾದಿ ಮತ್ತು ಹಸೆ ಚಿತ್ತಾರ. ಹಬ್ಬಗಳ ಸಂದರ್ಭದಲ್ಲಿ ಮನೆಗಳನ್ನು ಅಲಂಕರಿಸುವುದು, ಮಲೆನಾಡಿನ ವಿಶಿಷ್ಟ ಕಲೆಯಾದ ಹಸೆ ಚಿತ್ತಾರ ಬರೆಯುವ ಸಂಪ್ರದಾಯವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಬೇಟೆಯ ಸಂಸ್ಕೃತಿ. ಮಲೆನಾಡಿನ ಗಂಡಸರಿಗೆ ಬೇಟೆ ಆಡುವುದು ಕೇವಲ ಆಹಾರಕ್ಕಾಗಿ ಅಲ್ಲ, ಅದೊಂದು ಪೌರುಷದ ಸಂಕೇತ ಮತ್ತು ಹಬ್ಬದ ಆಚರಣೆಯ ಭಾಗವಾಗಿತ್ತು. ಮೂಢನಂಬಿಕೆಗಳು ಮತ್ತು ಮಂತ್ರಮಾಟ. ದಟ್ಟವಾದ ಕಾಡಿನ ನಡುವೆ ಬದುಕುತ್ತಿದ್ದ ಜನರಲ್ಲಿ ಪ್ರಕೃತಿಯ ಅತಿಮಾನುಷ ಶಕ್ತಿಗಳ ಬಗ್ಗೆ ಅಪಾರ ನಂಬಿಕೆಯಿತ್ತು. ಕಾಯಿಲೆ ಬಂದರೆ ವೈದ್ಯರಿಗಿಂತ ಹೆಚ್ಚಾಗಿ ಮಂತ್ರವಾದಿಗಳನ್ನು, ಜ್ಯೋತಿಷಿಗಳನ್ನು ನಂಬಲಾಗುತ್ತಿತ್ತು. ದೆವ್ವ, ಭೂತಗಳ ಅಸ್ತಿತ್ವದ ಮೇಲಿನ ನಂಬಿಕೆ ಜನರ ದೈನಂದಿನ ಬದುಕನ್ನು ನಿಯಂತ್ರಿಸುತ್ತಿತ್ತು. ಮುಕ್ತಾಯ. ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಮಲೆನಾಡಿನ ಸೌಂದರ್ಯವನ್ನು ಎಷ್ಟು ಆಸ್ವಾದಿಸಿದ್ದಾರೋ ಅಷ್ಟೇ ಪ್ರಾಮಾಣಿಕವಾಗಿ ಅಲ್ಲಿನ ಸಮಾಜದ ಕೊರತೆಗಳನ್ನು, ಆಚರಣೆಗಳಲ್ಲಿದ್ದ ಕ್ರೌರ್ಯ ಮತ್ತು ಮುಗ್ಧತೆಯನ್ನು ತೆರೆದಿಟ್ಟಿದ್ದಾರೆ. ಹೀಗಾಗಿ ಈ ಕಾದಂಬರಿ ಮಲೆನಾಡಿನ ಸಾಂಸ್ಕೃತಿಕ ಇತಿಹಾಸದ ಒಂದು ಜೀವಂತ ದಸ್ತಾವೇಜಾಗಿದೆ.